ಒಬ್ಬ ಹುಡುಗ ಬಡತನದ ನಡುವೆ ಜನಿಸ್ತಾನೆ. ಕುಟುಂಬದ ಆರ್ಥಿಕ ಸಂಕಷ್ಟ, ತಂದೆಯ ಮದ್ಯದ ವ್ಯಸನ, ಚಿಕ್ಕ ವಯಸ್ಸಿನಲ್ಲೇ ಮನೆಯವರಿಂದ ದೂರವಾದ ಬದುಕು, 14ನೇ ವಯಸ್ಸಿನಲ್ಲೇ ಹೃದಯದ ಸಮಸ್ಯೆ. ಆದರೂ ಅದೇ ಹುಡುಗ ಒಂದು ದಿನ ಫುಟ್ಬಾಲ್ ಜಗತ್ತಿನ ಶ್ರೇಷ್ಠ ಆಟಗಾರರಲ್ಲಿ ಒಬ್ಬನಾಗ್ತಾನೆ. ಇದು ಕೇವಲ ಗೋಲುಗಳ ಕಥೆಯಲ್ಲ, ಇದು ಕನಸು, ಕಠಿಣ ಪರಿಶ್ರಮ, ಶಿಸ್ತು ಮತ್ತು ಎಂದಿಗೂ ಸೋಲನ್ನ ಒಪ್ಪದ ಮನೋಭಾವದ ಕಥೆ. ಕ್ರಿಸ್ಟಿಯಾನೋ ರೊನಾಲ್ಡೋ 1985ರ ಫೆಬ್ರವರಿ 5ರಂದು ಪೋರ್ಚುಗಲ್ನ ಮಡೈರಾ ದ್ವೀಪದ ಫುಂಚಲ್ ನಗರದಲ್ಲಿ ಕ್ರಿಸ್ಟಿಯಾನೋ ಡೊಸ್ ಸ್ಯಾಂಟೋಸ್ ಅವೈರೋ ಜನಿಸಿದ್ರು. ಅವರ ಕುಟುಂಬ ಶ್ರೀಮಂತವಾಗಿರಲಿಲ್ಲ. ತಂದೆ ಜೋಸೆ ಡೆನಿಸ್ ಅವೈರೋ ನಗರಸಭೆಯ ಉದ್ಯಾನವನದಲ್ಲಿ ಕೆಲಸ ಮಾಡ್ತಾ ಇದ್ರು. ಜೊತೆಗೆ ಸ್ಥಳೀಯ ಫುಟ್ಬಾಲ್ ಕ್ಲಬ್ನಲ್ಲಿ ಕಿಟ್ ಮ್ಯಾನ್ ಆಗಿಯೂ ಸೇವೆ ಸಲ್ಲಿಸ್ತಾ ಇದ್ರು. ಆದರೆ ಮದ್ಯದ ವ್ಯಸನವು ಅವರ ಆರೋಗ್ಯ ಮತ್ತು ಕುಟುಂಬದ ಜೀವನದ ಮೇಲೆ ಪರಿಣಾಮ ಬೀರಿತ್ತು. ತಾಯಿ ಮರಿಯಾ ಡೊಲರೆಸ್ ಮನೆಗಳಲ್ಲಿ ಕೆಲಸ ಮಾಡಿ ಅಡುಗೆ ಮಾಡಿ ಕುಟುಂಬವನ್ನ ನಡೆಸ್ತಾ ಇದ್ರು. 4 ಮಕ್ಕಳಿದ್ದ ಕುಟುಂಬದಲ್ಲಿ ಕಿರಿಯವನಾಗಿದ್ದ ರೊನಾಲ್ಡೋಗೆ ಬಾಲ್ಯದಲ್ಲೇ ಜೀವನದ ಕಷ್ಟಗಳು ಪರಿಚಿತವಾಗಿದ್ವು. ಆದರೆ ಅವರಿಗೆ ಒಂದು ದೊಡ್ಡ ಸಂಪತ್ತು ಇತ್ತು, ಅದು ಫುಟ್ಬಾಲ್ ಮೇಲಿನ ಅತೀವ ಪ್ರೀತಿ. ಮಡೈರಾದ ಬೀದಿಗಳಲ್ಲಿ ಚೆಂಡಿನೊಂದಿಗೆ ಕಳೆದ ಪ್ರತಿಯೊಂದು ಕ್ಷಣವೂ ಅವರ ಭವಿಷ್ಯವನ್ನ ರೂಪಿಸ್ತಾ ಇತ್ತು. ಸ್ನೇಹಿತರೊಂದಿಗೆ ಆಟವಾಡೋದು, ಪ್ರತಿದಿನ ಅಭ್ಯಾಸ ಮಾಡೋದು, ಸೋತರೂ ಮತ್ತೆ ಪ್ರಯತ್ನಿಸೋದು ಅವರ ದಿನಚರಿಯಾಗಿತ್ತು. ಚಿಕ್ಕ ವಯಸ್ಸಿನಲ್ಲೇ ಸ್ಥಳೀಯ ಕ್ಲಬ್ ಅಂಡೋರಿನಾ ಹಾಗೂ ನಂತರ ನಾಸಿಯೋನಲ್ ತಂಡದಲ್ಲಿ ಆಡಿದ ಅವರು ತಮ್ಮ ಪ್ರತಿಭೆಯಿಂದ ಎಲ್ಲರ ಗಮನ ಸೆಳೆದ್ರು. ಕೇವಲ 12ನೇ ವಯಸ್ಸಿನಲ್ಲಿ ಪೋರ್ಚುಗಲ್ನ ಪ್ರಮುಖ ಕ್ಲಬ್ಗಳಲ್ಲಿ ಒಂದಾದ ಸ್ಪೋರ್ಟಿಂಗ್ ಸಿಪಿ ಅವರ ಪ್ರತಿಭೆಯನ್ನ ಗುರುತಿಸಿತು. ಆ ಕ್ಷಣವೇ ಅವರ ಜೀವನದ ಮೊದಲ ದೊಡ್ಡ ತಿರುವಾಗಿತ್ತು. 12 ವರ್ಷದ ಹುಡುಗ ತನ್ನ ಊರು, ತಾಯಿ, ಅಣ್ಣ, ಅಕ್ಕ, ಸ್ನೇಹಿತರನ್ನೆಲ್ಲ ಬಿಟ್ಟು ಲಿಸ್ಬನ್ಗೆ ಹೋಗೋದು ಸುಲಭದ ನಿರ್ಧಾರವಾಗಿರಲಿಲ್ಲ. ಸ್ಪೋರ್ಟಿಂಗ್ ಅಕಾಡೆಮಿಗೆ ಸೇರ್ತಾರೆ. ಹೊಸ ನಗರ, ಹೊಸ ಭಾಷೆಯ ಉಚ್ಚಾರಣೆ, ಹೊಸ ಜನ, ಎಲ್ಲವೂ ಕೂಡ ಹೊಸದಾಗಿರುತ್ತೆ. ಆರಂಭದಲ್ಲಿ ಹಲವರು ಅವರ ಮಡೈರಾ ಉಚ್ಚಾರಣೆಯನ್ನ ನೋಡಿ ಹಾಸ್ಯ ಮಾಡ್ತಾ ಇದ್ರು. ಆದ್ರೆ ಅವರು ಪ್ರತಿಕ್ರಿಯಿಸಿದ್ದು ಮಾತಿನಿಂದಲ್ಲ, ಮೈದಾನದಲ್ಲಿ ತಮ್ಮ ಪ್ರದರ್ಶನದಿಂದ. 14ನೇ ವಯಸ್ಸಿನಲ್ಲಿ ಅವರ ಬದುಕಿನ ಅತ್ಯಂತ ದೊಡ್ಡ ಪರೀಕ್ಷೆ ಎದುರಾಯಿತು. ಅವರಿಗೆ ಹೃದಯದ ವೇಗದ ಬಡಿತದ ಸಮಸ್ಯೆ ಪತ್ತೆಯಾಗುತ್ತೆ. ವೈದ್ಯರು ಶಸ್ತ್ರಚಿಕಿತ್ಸೆ ಅಗತ್ಯ ಅಂತ ತಿಳಿಸ್ತಾರೆ. ಆಪರೇಷನ್ ಯಶಸ್ವಿಯಾಗತ್ತೆ. ಕೆಲವೇ ದಿನಗಳಲ್ಲಿ ಮತ್ತೆ ತರಬೇತಿಗೆ ಮರಳಿದ್ರು. ವೈದ್ಯರು ಜೀವನ ಪೂರ್ತಿ ಫುಟ್ಬಾಲ್ ಆಡಬಾರದು ಅನ್ನುವಂತಹ ಮಾತು ಏನಿತ್ತು, ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಹೆಚ್ಚು ಹರಿದಾಡ್ತಾ ಇದೆ. ಆದ್ರೆ ಅವರ ಬಗ್ಗೆ ವಿಶ್ವಾಸಾರ್ಹ ದಾಖಲೆಗಳಿಲ್ಲ. ನಿಜವಾದ ಸಂಗತಿ ಅಂದ್ರೆ, ಹೃದಯದ ಸಮಸ್ಯೆ ಬಂದ್ರೂ ಅದನ್ನ ಮೀರಿ ತಮ್ಮ ಕನಸಿನತ್ತ ಮತ್ತೆ ಓಡಿದ್ರು. ಸುಮಾರು 16ನೇ ವಯಸ್ಸಿನಲ್ಲಿ ರೊನಾಲ್ಡೋ ಶಿಕ್ಷಣಕ್ಕಿಂತ ಫುಟ್ಬಾಲ್ಗೆ ಸಂಪೂರ್ಣ ಸಮಯ ಮೀಸಲಿಡುವ ನಿರ್ಧಾರ ಮಾಡ್ತಾರೆ. ಇದು ಅಪಾಯದ ನಿರ್ಧಾರವಾಗಿತ್ತು. ತಮ್ಮ ಮೇಲೆ ಅಪಾರವಾದ ನಂಬಿಕೆ ಇಟ್ಟುಕೊಂಡಿದ್ರು. ಆ ನಂಬಿಕೆಯನ್ನ ಉಳಿಸಿಕೊಂಡಿದ್ದು ಅವರ ಕಠಿಣವಾದ ಪರಿಶ್ರಮ. ಅನೇಕರು ರೊನಾಲ್ಡೋ ಪ್ರತಿಭೆಯಿಂದ ಮಾತ್ರ ಯಶಸ್ವಿಯಾದ್ರು ಅಂತ ಹೇಳಿ ಭಾವಿಸ್ತಾರೆ. ಆದ್ರೆ ಅವರ ಸಹ ಆಟಗಾರರು ಮತ್ತು ತರಬೇತುದಾರರು ಹೇಳೋದೇ ಬೇರೆ. ಎಲ್ಲರೂ ಅಭ್ಯಾಸ ಮುಗಿಸಿ ಮನೆಗೆ ಹೋದ ನಂತರ ರೊನಾಲ್ಡೋ ಮೈದಾನದಲ್ಲೇ ಉಳಿತಾ ಇದ್ರು. ಹೆಚ್ಚು ಓಡೋದು, ಹೆಚ್ಚು ಶೂಟ್ ಮಾಡೋದು, ಹೆಚ್ಚು ಜಂಪ್ ಅಭ್ಯಾಸ, ದೇಹದ ಫಿಟ್ನೆಸ್, ಆಹಾರ ಪದ್ಧತಿ, ನಿದ್ರೆ, ಹೀಗೆ ಪ್ರತಿ ವಿಷಯದಲ್ಲೂ ಅತ್ಯಂತ ಕಟ್ಟುನಿಟ್ಟಿನ ಶಿಸ್ತು ಅವರ ಯಶಸ್ಸಿನ ನಿಜವಾದ ರಹಸ್ಯ ಇದಾಗಿತ್ತು. 2003ರಲ್ಲಿ ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ ಯುನೈಟೆಡ್ ತಂಡಕ್ಕೆ ಸೇರ್ಪಡೆಯಾಗ್ತಾರೆ. ಪ್ರಸಿದ್ಧ ಕೋಚ್ ಸರ್ ಅಲೆಕ್ಸ್ ಫರ್ಗ್ಯೂಸನ್ ಅವರ ಮಾರ್ಗದರ್ಶನದಲ್ಲಿ ರೊನಾಲ್ಡೋ ಇನ್ನಷ್ಟು ಪರಿಪಕ್ವ ಆಟಗಾರರಾಗ್ತಾರೆ. ಪ್ರೀಮಿಯರ್ ಲೀಗ್ ಪ್ರಶಸ್ತಿಗಳು, ಎಫ್ಎ ಕಪ್, ಚಾಂಪಿಯನ್ಸ್ ಲೀಗ್ ಹಾಗೂ 2008ರ ಮೊದಲ ಬ್ಯಾಲನ್ ಡಿ ಓರ್ ಪ್ರಶಸ್ತಿ, ವಿಶ್ವದ ಅತ್ಯುತ್ತಮ ಆಟಗಾರನಾಗಿ ಹೊರಹೊಮ್ಮೋದೇ ಅವರ ಆರಂಭವಾಗಿತ್ತು. 2009ರಲ್ಲಿ ಅವರು ರಿಯಲ್ ಮ್ಯಾಡ್ರಿಡ್ಗೆ ವರ್ಗಾವಣೆಗೊಳ್ತಾರೆ. ಆ ಸಮಯದಲ್ಲಿ ಇದು ವಿಶ್ವದ ಅತ್ಯಂತ ದುಬಾರಿ ಫುಟ್ಬಾಲ್ ವರ್ಗಾವಣೆಗಳಲ್ಲಿ ಒಂದಾಗಿತ್ತು. ಮುಂದಿನ 9 ವರ್ಷಗಳಲ್ಲಿ ಕ್ಲಬ್ನ ಸಾರ್ವಕಾಲಿಕ ಗರಿಷ್ಠ ಗೋಲು ಗಳಿಸಿದ ಆಟಗಾರರಾಗ್ತಾರೆ. 450ಕ್ಕೂ ಹೆಚ್ಚು ಗೋಲುಗಳು, 4 ಚಾಂಪಿಯನ್ಸ್ ಲೀಗ್ ಪ್ರಶಸ್ತಿಗಳು, 4 ಬ್ಯಾಲನ್ ಡಿ ಓರ್ ಪ್ರಶಸ್ತಿಗಳು ಹಾಗೆ ಅಸಂಖ್ಯ ದಾಖಲೆಗಳು ಈ ಅವಧಿಯೇ ಅವರನ್ನ ವಿಶ್ವದ ಶ್ರೇಷ್ಠ ಆಟಗಾರರಲ್ಲಿ ಒಬ್ಬರನ್ನಾಗಿ ಸ್ಥಾಪಿಸಿತು. ನಂತರ ಜುವೆಂಟಸ್, ಮತ್ತೆ ಮ್ಯಾಂಚೆಸ್ಟರ್ ಯುನೈಟೆಡ್ಗೆ ವಾಪಸ್, ಹಾಗೆ ನಂತರ ಸೌದಿ ಅರೇಬಿಯಾದ ಅಲ್ ನಾಸ್ ಕ್ಲಬ್,
ಯಾವ ದೇಶಕ್ಕೆ ಹೋದ್ರೂ ಅವರ ಮೇಲೆ ಇದ್ದಂತ ನಿರೀಕ್ಷೆ ಒಂದೇ: ಗೋಲು, ನಾಯಕತ್ವ ಮತ್ತು ಗೆಲುವು. ಕ್ಲಬ್ ಮಟ್ಟದಲ್ಲಿ ಮಾತ್ರವಲ್ಲ, ರಾಷ್ಟ್ರೀಯ ತಂಡದಲ್ಲೂ ರೊನಾಲ್ಡೋ ಹೊಸ ಇತಿಹಾಸ ನಿರ್ಮಿಸಿದ್ರು. 2016ರಲ್ಲಿ ಪೋರ್ಚುಗಲ್ ತನ್ನ ಮೊದಲ ಯೂರೋ ಚಾಂಪಿಯನ್ಶಿಪ್ ಗೆದ್ದಿತ್ತು. 2019ರಲ್ಲಿ ಯುಇಎಫ್ಎ ನೇಷನ್ಸ್ ಲೀಗ್ ಕೂಡ ಗೆದ್ದಿತು. ರಾಷ್ಟ್ರೀಯ ತಂಡದ ಪರ ಅತಿ ಹೆಚ್ಚು ಪಂದ್ಯಗಳು ಮತ್ತು ಗೋಲುಗಳ ದಾಖಲೆಯೂ ಅವರ ಹೆಸರಿನಲ್ಲಿದೆ. ರೊನಾಲ್ಡೋ ಬಗ್ಗೆ ಅನೇಕ ಅಭಿಪ್ರಾಯ ಇದೆ. ಕೆಲವರಿಗೆ ಅವರು ಆತ್ಮವಿಶ್ವಾಸಿ, ಇನ್ನು ಕೆಲವರಿಗೆ ಅಹಂಕಾರಿ. ಆದರೆ ಮೈದಾನದ ಹೊರಗಿನ ಅವರ ಜೀವನ ಮತ್ತೊಂದು ಚಿತ್ರ ತೋರಿಸುತ್ತೆ. ಹಲವಾರು ಬಾರಿ ರಕ್ತದಾನ ಮಾಡಿದ್ದಾರೆ, ಮಕ್ಕಳ ಚಿಕಿತ್ಸೆಗೆ ಸಹಾಯ ಮಾಡಿದ್ದಾರೆ, ಪ್ರಕೃತಿ ವಿಕೋಪ ಮತ್ತು ಮಾನವೀಯ ಸಂಕಷ್ಟಗಳಲ್ಲಿ ದೇಣಿಗೆ ನೀಡಿದ್ದಾರೆ. ರೊನಾಲ್ಡೋ ಅವರ ಕತೆ ನಮಗೆ ಹೇಳುವುದು ಒಂದೇ: ಬಡತನ ಯಶಸ್ಸನ್ನ ತಡೆಯೋದಿಲ್ಲ, ಅವಕಾಶಗಳ ಕೊರತೆ ಕನಸನ್ನ ಕೊಲ್ಲೋದಿಲ್ಲ. ಪ್ರತಿಭೆ ಮುಖ್ಯ, ಆದರೆ ಪ್ರತಿಭೆಗಿಂತಲೂ ಮುಖ್ಯವಾದದ್ದು ಶಿಸ್ತು. ಪ್ರತಿದಿನ ಸ್ವಲ್ಪ ಉತ್ತಮನಾಗುವ ಪ್ರಯತ್ನ, ಸೋತರೂ ಮತ್ತೆ ಎದ್ದು ನಿಲ್ಲುವ ಧೈರ್ಯ. ವಿಧಿ ಎಲ್ಲರಿಗೂ ಒಂದು ಆರಂಭವನ್ನ ಕೊಡುತ್ತೆ, ಆದರೆ ಅಂತ್ಯವನ್ನ ಬರೆಯೋದು ನಮ್ಮ ನಿರ್ಧಾರ. ಕ್ರಿಸ್ಟಿಯಾನೋ ರೊನಾಲ್ಡೋ ನಮಗೆ ಕಲಿಸುವಂತಹ ದೊಡ್ಡ ಪಾಠ ಅಂದ್ರೆ, ನೀವು ಎಲ್ಲಿಂದ ಬಂದಿದ್ದೀರಿ ಅನ್ನೋದು ಮುಖ್ಯವಲ್ಲ, ನೀವು ಪ್ರತಿದಿನ ಏನು ಮಾಡುತ್ತೀರಿ ಅನ್ನೋದೇ ನಿಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತೆ. ಒಂದು ಕನಸು, ಅದಕ್ಕೆ ಜೊತೆಯಾದ ಶಿಸ್ತು, ಅದಕ್ಕೆ ಸೇರಿರುವ ನಿರಂತರ ಪರಿಶ್ರಮ, ಇಷ್ಟೇ ಸಾಕು ಒಂದು ಸಾಮಾನ್ಯ ಹುಡುಗನನ್ನ ಇಡೀ ಜಗತ್ತು ಗುರುತಿಸುವ ವ್ಯಕ್ತಿಯನ್ನಾಗಿ ಮಾಡೋದಕ್ಕೆ. ಕನಸು ಕಾಣಿ, ಕಷ್ಟಪಡಿ, ಶಿಸ್ತನ್ನ ಬಿಡಬೇಡಿ. ಯಾಕೆ ಅಂದ್ರೆ ವಿಧಿಗಿಂತ ದೊಡ್ಡದು ನಿಮ್ಮ ಸಂಕಲ್ಪ.